ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರಿಗೆ ಸುಪ್ರೀಂ ಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಗುಡಿಬಂಡೆ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭರ್ಜರಿ ಸಂಭ್ರಮಾಚರಣೆ ನಡೆಸಿದರು. ಗುಡಿಬಂಡೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ಜಮಾಯಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಜೈಕಾರ ಕೂಗುತ್ತಾ ಸಿಹಿ ಹಂಚಿಕೊಂಡು ಪಟಾಕಿ ಸಿಡಿಸಿ ತಮ್ಮ ಹರ್ಷ ವ್ಯಕ್ತಪಡಿಸಿದರು. ಸುಪ್ರೀಂ ಕೋರ್ಟ್ ನೀಡಿದ ತಡೆಯಾಜ್ಞೆ ಆದೇಶದ ಸುದ್ದಿ ಹರಡುತ್ತಿದ್ದಂತೆಯೇ ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ತಾಲೂಕು ಕಚೇರಿ ಮುಂಭಾಗಕ್ಕೆ ಆಗಮಿಸಿ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡರು. ನ್ಯಾಯಕ್ಕೆ ಜಯ, ಸುಬ್ಬಾರೆಡ್ಡಿಗೆ ಬೆಂಬಲ ಎಂಬ ಘೋಷಣೆಗಳು ಮೊಳಗಿದುವು. ಕೆಲವರು ಪರಸ್ಪರ ಸಿಹಿ ತಿನಿಸಿ ಶುಭಾಶಯ ವಿನಿಮಯ ಮಾಡಿಕೊಂಡರು. ಪಟಾಕಿ ಸಿಡಿತದಿಂದ ಕೆಲಕಾಲ ಹಬ್ಬದ ವಾತಾವರಣ ನಿರ್ಮಾಣವಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಅಭಿಮಾನಿಗಳು, ಕ್ಷೇತ್ರದ ಜನತೆಗೆ ಅತ್ಯಂತ ಖುಷಿ ತಂದ ವಿಚಾರ. ಕೆಲವೇ ದಿನಗಳ ಹಿಂದೆ ತಮ್ಮ ಶಾಸಕರನ್ನು ಅಸಿಂಧು ಎಂದು ನ್ಯಾಯಾಲಯ ತೀರ್ಪು ನೀಡಿದಾಗ ನಾವೆಲ್ಲರೂ ನ್ಯಾಯಾಂಗವನ್ನು ಗೌರವಿಸಿ ತಲೆಬಾಗಿದ್ದೇವೆ. ನ್ಯಾಯಾಲಯದ ತೀರ್ಪು ಏನೇ ಇರಲಿ ಅದನ್ನು ಗೌರವಿಸುವ ಸಂಸ್ಕೃತಿ ನಮ್ಮಲ್ಲಿದೆ ಎಂದು ಹೇಳಿದರು. ಬಡವರಾದಂಥ ನಮ್ಮ ಜನಪ್ರಿಯ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರ ಒಂದು ಹೈಕೋರ್ಟ್ ಅಲ್ಲಿ ಏನು ಅಸಿಂಧು ಆಗಿತ್ತು, ಇವತ್ತಿನ ದಿನ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಡೀ ಕ್ಷೇತ್ರದ ಎಲ್ಲ ಜನರಿಗೆ ಒಂದು ಸಂತೋಷದ ಒಂದು ಸುದ್ದಿ. ಯಾಕಂದರೆ ಇವತ್ತಿನ ಸುಪ್ರೀಂ ಕೋರ್ಟಲ್ಲಿ ತಡೆಯಾಜ್ಞೆ ಆಗಿದೆ ಅಂದ್ಬಿಟ್ಟು ಮುಖಾಂತರ ತಿಳಿಸ್ತಾ ಇದ್ದೀವಿ. ನಿಜವಾಗ್ಲೂ ಎಸ್ ಎನ್ ಸುಬ್ಬಾರೆಡ್ಡಿ ಒಬ್ಬ ಬಡವರಿಗಿಂತ ಆ ಥರ ಒಂದು ಸೇವೆ ಮಾಡಿಕೊಂಡು ಪ್ರತಿಯೊಬ್ಬರು ಸೇವೆ ಮಾಡಿಕೊಂಡು ಬಂದ ಸುಮಾರು 30 ವರ್ಷಗಳಿಂದ ಅವ್ರದ್ದೇ ಅಂತ ಒಂದು ಸೇವೆ ಮಾಡಿಕೊಂಡು ಬರ್ತಾ ಇದೆ ನಮ್ಮ ಜನಪ್ರಿಯ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರು. ಏನೇ ಆಗಲಿ ಜನರ ಮನಸ್ಸು ಗೆಲ್ಲಬೇಕು ತಾನೆ, ಈ ಥರ ಯಾವುದು ಮಾಡಬಾರ್ದು ಅಂದ್ಬಿಟ್ಟು ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ. ಮುಂದಿನ ದಿವಸದಲ್ಲಿ ನಮ್ಮ ಜನಪ್ರಿಯ ಶಾಸಕರ ಅವರ ಜೊತೆ ನಾವೆಲ್ಲ ಇಲ್ಲಿ ಎಲ್ಲ ಭಾಗಪಕ್ಷದ ಎಲ್ಲ ಜನತೆ ನಾವೆಲ್ಲ ನಮ್ಮ ಜನಪ್ರಿಯ ಶಾಸಕ ಅಣ್ಣವ್ರ ಜೊತೆ ನಾವು ಇರ್ತೀವಿ. ಮುಂದಿನ ದಿವಸ ಇನ್ನೂ ಒಳ್ಳೆಯದಾಗುತ್ತೆ. ಹೇಳ್ಬೇಕಂದ್ರೆ ನಿಜವಾಗ್ಲೂ ನಮ್ಮ ಜನಪ್ರಿಯ ಶಾಸಕರಿಗೆ ದೈವಬಲ ಅಂತಿದೆ. ಯಾಕಂದರೆ ದೇವರಂದ್ರೆ ಅವ್ರಿಗೆ ಅಷ್ಟು ಅಭಿಮಾನ, ಅಷ್ಟು ಪ್ರೀತಿ. ಆ ದೇವರೇ ಇವತ್ತಿನ ದಿನ ನಮ್ಮ ಜನಪ್ರಿಯ ಶಾಸಕರನ್ನ ಒಂದು ಸ್ಥಾನಕ್ಕೆ ಉಳಿಸಿದ್ದಾರೆ ಅಂತ ಇವತ್ತು ನಾವು ಹೇಳ್ತಾ ಇದ್ದೀವಿ. ಭಗವಂತನ ಆಶೀರ್ವಾದ ಹಾಗೂ ಅವರ ಸರಳ ಸ್ವಭಾವದ ಫಲವಾಗಿ ನ್ಯಾಯಾಲಯವು ಮತ್ತೊಂದು ಅವಕಾಶ ನೀಡಿದೆ. ಇದು ನಮ್ಮೆಲ್ಲರಿಗೂ ಹೊಸ ಆಶಾಭಾವನೆ ಮೂಡಿಸಿದೆ. ದೇವರ ತೀರ್ಪು ಶಾಶ್ವತವಾಗಿರುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ಈ ತೀರ್ಪು ನ್ಯಾಯಾಂಗದ ಮೇಲಿನ ಜನರ ವಿಶ್ವಾಸವನ್ನು ಮತ್ತಷ್ಟು ಗಟ್ಟಿಗೊಳಿಸಿದೆ. ನಮ್ಮ ನಾಯಕನ ಮೇಲೆ ಜನತೆಗೆ ಇರುವ ಪ್ರೀತಿ ಮತ್ತು ಬೆಂಬಲ ಇಂದು ಸ್ಪಷ್ಟವಾಗಿ ವ್ಯಕ್ತವಾಗಿದೆ. ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಇನ್ನಷ್ಟು ಬದ್ಧತೆಯಿಂದ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದರು. ಒಟ್ಟಾರೆ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಗುಡಿಬಂಡೆ ಪಟ್ಟಣದಲ್ಲಿ ಕೆಲಕಾಲ ರಾಜಕೀಯ ಚೈತನ್ಯ ಹಾಗೂ ಹರ್ಷದ ವಾತಾವರಣ ನಿರ್ಮಾಣವಾಗಿತ್ತು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.